ये जो शादियाँ का अरेंजमेंट है वो हमारे बच्चे की शादी के पहले करना को हमें नियत करे थे। अब हमें कई बार जामिया मस्जिद दरगाह कमेटी से मिलकर ये प्रोग्राम अरेंज कर को ही इंशाल्लाह अब और साल से आगो अब हमें हमारे गाँव में उर्स होता है ना, उर्स के बाद ये साल हमें खवाली कर रही है। अगले साल इंशाल्लाह दरगाह कमेटी वाले को उन्होंने और हमें पूरे मिल को बातचीत कर को हमें खवाली का प्रोग्राम कैंसिल कर को नेक्स्ट साल से हर साल हमें शायद नियत कर को ही इंशाल्लाह करेंगे। ಇವತ್ತು 10 ಮದುವೆ ಆಗಿದೆ. ಇನ್ನ ನೆಕ್ಸ್ಟ್ ವರ್ಷದಿಂದ ನೋಡೋಣ ಎಷ್ಟು ಮ್ಯಾಕ್ಸಿಮಮ್ ಆಗುತ್ತೋ ಅಷ್ಟು ಬಡಿಸ್ಕೊಂಡು ಹೋಗೋಣ. ಇದುವರೆಗೂ ಎಷ್ಟು ಆಗಿದೆ? ಇವತ್ತು ಫಸ್ಟ್ ಟೈಮ್ ಸ್ಟಾರ್ಟ್ ಅವ್ರ ಕಡೆಯಿಂದ 64 ಮಾಡಿದ್ದಾರೆ. ಇವಾಗ ಏನೇನು ವಸ್ತುಗಳು ಕೊಟ್ಟಿದ್ದೀರಾ ನಿಮ್ ಕಡೆಯಿಂದ? ಎಲ್ಲ ಮನೆಗೆ ಬೇಕಾಗಿರೋ ಎಲ್ಲ ಸಾಮಗ್ರಿಗಳನ್ನು ಕೊಟ್ಟಿದ್ದೀವಿ. ಇದೆ, ಸ್ಟವ್ ಇದೆ, ಗೋಲ್ಡ್ ಇದೆ, ಎಲ್ಲ ಮನೆಗೆ ಏನ್ ಬೇಕು ಗೋಲ್ಡ್, ವಾಚ್, ಹೆಣ್ಣಿಗೆ ಗಂಡಿಗೆ ಎಲ್ಲ ವಾಚ್ ಕೊಟ್ಟಿದ್ದೀವಿ. ಎಲ್ಲ ಮನೆ ಬೇಕಾಗಿರೋ ವಸ್ತುಗಳೆಲ್ಲ ಸಾಮಾನು ಎಲ್ಲ ಕೊಟ್ಟಿದ್ದೀವಿ. ಯಾವ್ಯಾವ ತಾಲೂಕರು ಬಂದಿದ್ದಾರೆ ಇಲ್ಲಿ ಮದುವೆ ಮಾಡಿಸ್ಕೊಂಡು? ಶಿಲ್ಘಾಟದಿಂದ ಬಂದಿದ್ದಾರೆ, ಚಿಂತಾಮಣಿಯಿಂದ ಬಂದಿದ್ದಾರೆ, ಕೈವಾರದವರು ಇದ್ದಾರೆ, ಬಾಗೇಪಲ್ಲಿ ಅವರು ಇದ್ದಾರೆ. ಎಲ್ಲರೂ ನೆಕ್ಸ್ಟ್ ವರ್ಷದಿಂದ ನಾವು ಎಲ್ಲರೂ ಕಮಿಟಿಯವರು ಸೇರಿ ಮಾತಾಡ್ಕೊಂಡು ನೆಕ್ಸ್ಟ್ ಕಂಟಿನ್ಯೂ ಮಾಡೋಣ. ಸರ್, ವರ್ಷಕ್ಕೊಮ್ಮೆ ಮಾಡೋದಂದ್ರೆ ನಮ್ದು ದರ್ಗಾ ಇದೆ, ನಮ್ದು ಹಜರತ್ ಮಕ್ದೂಮ್ ಶಾಲಿ ಇಬ್ರಾಹಿಂ ಶಾಲಿ ಅವ್ರ ಊರ್ಸ್ ಇರುತ್ತೆ. ಊರ್ಸ್ ಮಾರನೇ ದಿವಸ ನಾವು ಮಾಡೋಣ. ನಮ್ಮ ಅಣ್ಣ ಇವಾಗ ಹೇಳಿದ್ದಾರೆ, ಇವರು 5 ಮದುವೆಗೆ ಒಪ್ಕೊಂಡಿದ್ದಾರೆ. ನಾವು 5 ಮದುವೆ ನಮ್ ಕಡೆಯಿಂದ ಮಾಡಿಸ್ತೀವಿ. ಇನ್ನ ನಾವು ಎಷ್ಟು ಜನ ನಾವು ನೋಡ್ಕೊಂಡು ಯಾರ್ಯಾರು ಎಷ್ಟು ಭಾಗ ಎಲ್ಲ ಮಾಡ್ತೀವಿ, ಯಾರ್ಯಾರು ಎಷ್ಟು ಇದ್ ಮಾಡ್ತಾರೋ ನೋಡ್ಕೊಂಡು ಮಾಡೋಣ ಅಂತ. ನಮ್ಮ ಮಗಂದು ಮದುವೆ ನಮ್ದು ಇದಿತ್ತು, ಏನ್ ಹೇಳೋದು, ಅದಕ್ಕೆ ನಮ್ಮ ಮಗನ್ ಮದುವೆ, ನಮ್ಮ ಮಕ್ಕಳ ಮದುವೆ ಆಗಕ್ ಮುಂಚೆ ನಾವು ಒಂದ್ 10 ಮದುವೆ ಮಾಡ್ಬೇಕು ಅಂತ ಇದ್ ಮಾಡ್ಕೊಂಡಿದ್ವಿ. ಅದಕ್ಕೆ ಇಟ್ಕೊಂಡಿದ್ವಿ. ಅದಕ್ಕೋಸ್ಕರ ಇವತ್ತು ನಾವು ಮಾಡಿದ್ದೀವಿ. ಬರ್ತಾರೆ. ಅಲ್ಲಿ ಪ್ರೋಗ್ರಾಮ್ ಇತ್ತು, ನಾವು ಲಕ್ಷ್ಮೀಪುರ ಮಸೀದಿ ಓಪನಿಂಗ್ ಇತ್ತು, ಅದಕ್ಕೋಸ್ಕರ ಮತ್ತೆ ನಾವು ಕರೆದಿದ್ದಕ್ಕೆ ನಮ್ಮ ಮೇಲೆ ಪ್ರೀತಿ, ನಮ್ಮ ಊರ ಮೇಲೆ ಪ್ರೀತಿ ಇರೋದು. ಫಸ್ಟ್ ಎಲೆಕ್ಷನ್ ಟೈಮಲ್ಲೂ ಬಂದಿದ್ರು, ಇವಾಗಲೂ ಕರೆದ್ರೆ ಬಂದು ನಮ್ಗೆ ಒಳ್ಳೆ ಒಂದು ಖುಷಿ ಆಯ್ತು. ಬಂದು ಹೋಗಿದ್ದು ಸಚಿವರು ಸುಧಾಕರ್ ಸಾಹೇಬ್ರು, ಅವರು ಬಿಜಾಪುರದಲ್ಲಿ ಇದ್ದಾರೆ, ಬಿಸಿ ಇದ್ದಾರೆ. CM ಅವ್ರ ಜೊತೆಯಲ್ಲಿ ಇರ್ಬೇಕು ಅಂತ ಫಸ್ಟೇ ಹೇಳಿದ್ರು. ಅವ್ರ ಅಣ್ಣ ಅವರು ಬಾಲಾಜಿ ಸರ್ ಬಂದಿದ್ರು, ತುಂಬಾ ಖುಷಿ ಆಯ್ತು. ನಮ್ಮ ಊರ್ ಜನ ಎಲ್ಲ, ನಮ್ಮ ಸಿನ್ನಪ್ಪ ಇರ್ತಾರೆ, ನಮ್ಮ ನಾಗರಾಜಣ್ಣ ಎಲ್ಲಾರು ಬಂದಿದ್ರು. ಖುಷಿಯಿಂದ ನಾವು ಎಲ್ಲಾರು ಒಟ್ಟಿಗೆ ಸೇರಿ ಇದೊಂದು ಕಾರ್ಯಕ್ರಮವನ್ನ ಚೆನ್ನಾಗಿ ಮಾಡಿದೀವಿ. ಪೂರ್ವವಾಗಿ ಅವ್ರಿಗೆ ನಾವು ತುಂಬಾ ಒಂದು ಧನ್ಯವಾದವನ್ನ ಹೇಳ್ತೀವಿ.